3-4 ವರ್ಷದಿಂದ ಇಲ್ಲೇ ಬಂದು ತಗೊಳ್ತಾ ಇರೋದು. ಅಂದರೆ ನಮ್ಮ ಮನೆ ಕಡೆ ಎಲ್ಲ ಹಾಕಿದ್ದೀವಿ. ಇವಾಗ ಒಳ್ಳೆ ಇಳುವರಿನೂ ಸಿಗ್ತಾಯಿದೆ, ಒಳ್ಳೆ ಫಸಲು ಸಿಗ್ತಾಯಿದೆ. ಎಲ್ಲ ತುಂಬ ತುಂಬ ಕ್ವಾಲಿಟಿ ಆದಂಥ ಗಿಡಗಳಿವೆ ಇಲ್ಲಿ. ಮತ್ತು ನಾನು ವರ್ಷ ಇಲ್ಲೇ ಬಂದು ತಗೊಳ್ಳೋದು, ಬೇರೆ ಎಲ್ಲಿಗೂ ಹೋಗೋದಿಲ್ಲ. ಇಲ್ಲಿಂದನೇ ತಗೊಂಡು ಇವಾಗ ಇವರೇ ಬಂದು ನೋಡ್ತಾರೆ ಒಂದೊಂದ್ಸಲಿ, ನಮ್ಮ ಗಿಡ ನೋಡಿ ಹೂ ಭಾರಿ ಚೆನ್ನಾಗಿ ಬೆಳೆದಿದೆಯೇ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ಮತ್ತು ತುಂಬ ಜನ ಬಂದು ಕೇಳ್ತಾರೆ, ನಮ್ಮ ತೋಟ ನೋಡ್ಬಿಟ್ಟು ಕೇಳ್ತಾರೆ, ಗಿಡ ತಗೊಂಡಿರೋದಂತ ಕೇಳ್ತಾರೆ. ಇವಾಗ ನಾವು ಹೇಳ್ತೀವಿ ಇಲ್ಲೇ ನಮ್ಮ ರಜಾಕ್ ಮಿಲ್ಟ್ರಿ ನರ್ಸರಿ, ಕೂರ್ಗ್ ನರ್ಸರಿ ಇದೆ, ಅಲ್ಲಿಂದನೇ ತಗೊಳ್ಳಿ, ಒಳ್ಳೆ ಇಳುವರಿ ಬರುವಂತಹ ಗಿಡಗಳು ಕೊಡ್ತಾರೆ ಅಂತ ಹೇಳ್ತೀವಿ ಸರ್. ಸರ್, ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರ. ಸರ್, ನನ್ನ ಹೆಸರು ಅಬ್ದುಲ್ ರಜಾಕ್ ಅಂತೇಳಿ, ಮಾಜಿ ಸೈನಿಕ ಸರ್ ನಾನು. ಸರ್, ಇದು ಕೊಡ್ಲಿಪೇಟೆ ಅಂತೇಳಿ, ಕೊಡ್ಲಿಪೇಟೆನಲ್ಲಿ ಕೂರ್ಗ್ ನರ್ಸರಿ ಅಂತ ಹೇಳ್ಬಿಟ್ಟು ಸರ್. ಈ ನರ್ಸರಿ ಕೊಡ್ಲಿಪೇಟೆಯಲ್ಲಿದೆ, ಸೋಮವಾರಪೇಟೆ ತಾಲೂಕು, ಕೊಡಗು ಜಿಲ್ಲೆ, ಕೊಡ್ಲಿಪೇಟೆ. ಸರ್, ಇದು ಹಾಸನ ಮತ್ತು ಈ ಕಡೆ ಅರ್ಕಲ್ಗೋಡು ತುಂಬ ಬಾರ್ಡ್ರ್ ಬರ್ತದೆ ಸುತ್ತಮುತ್ತ ಸರ್. ಈ ಕಡೆ ಬೆಂಗಳೂರು, ತುಮಕೂರು ಮತ್ತು ಮೈಸೂರು ಕಡೆಯವರು, ಹಾಸನ ಕಡೆಯವರಿಗೆಲ್ಲ ಭಾಳ ಹತ್ತಿರ ಆಗ್ತದೆ ಸರ್. ಇದು ನಾನು ಈ ನರ್ಸರಿ ಮಾಡ್ಕೊಂಡು ಹೆಚ್ಚು ಕಮ್ಮಿ ಸರ್, ನಮ್ಮ ತಂದೆ ಕಾಲದಲ್ಲೂ ಇತ್ತಿದ್ದು, ಒಂದು 60-70 ವರ್ಷ ಆಗಿದೆ. ಈಗ ನಾನು ಮಾಜಿ ಸೈನಿಕನಾಗಿ ಬಂದ್ಬಿಟ್ಟು ಯೋಚನೆ ಮಾಡಿದೆ, ಏನಾರೊಂದು ಕಸಬು ಬೇಕಲ್ಲ ಅಂತಕ್ಕಂಥ ಒಂದು ಇದರಲ್ಲಿ ಸರ್, ನಮ್ಮ ತಂದೆ ವಯಸ್ಸಾಯಿತು ಮತ್ತು ನಾನು ಇದನ್ನು ಮುಂದುವರಿಸ್ಕೊಂಡು ಬಂದೆ. ಈಗ ಹೆಚ್ಚು ಕಡಿಮೆ 14 ವರ್ಷದಿಂದ ಮಾಡ್ತಾಯಿದ್ದೀನಿ ಸರ್. ನಮ್ಮಲ್ಲಿ ಸುಮಾರು ಅಂತಂದರೆ ಉತ್ತಮ ತಳಿಯ ಎಲ್ಲ ಬೀಜಗಳನ್ನು ಕಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ನಾವು ಅಂತಂದರೆ ಸಾವಯವನೇ ಜಾಸ್ತಿ, ಮತ್ತು ಒಂದು 70% ಸಾವಯವ ಮತ್ತು ಒಂದು 30% ಈ ಕೆಮಿಕಲ್ ಬೇಕಾಗ್ತದೆ. ಏನಕ್ಕೆ ಅಂತಂದರೆ ಈ ಕೆಲವೊಂದು ಸ್ಪ್ರೇ ಕೊಡಲಿಕ್ಕೋಸ್ಕರ, ಇನ್ಸೆಕ್ಟಿಸೈಡು, ಕೆಲವೊಂದು ಫಂಗಿಸೈಡು. ಅದು ಬಿಟ್ಟು ಸರ್ ಬಾಕಿ ನಾವು ಇದನ್ನು ಬೆಳೀತಕ್ಕಂಥದ್ದು ಅಂತಂದರೆ ಎಲ್ಲ ಗ್ರೋವರ್ ಬ್ಯಾಗಲ್ಲಿ ಮೊದಲನೇದಾಗಿ ಫಸ್ಟು ಕೊಟ್ಟಿಗೆ ಗೊಬ್ಬರ, ಆಮೇಲೆ ಮರಳು, ಮಣ್ಣು, ಉತ್ತಮ ಕಾಡು ಮಣ್ಣನ್ನೆಲ್ಲ ಸೇಕರಣೆ ಮಾಡಿಬಿಟ್ಟೆಲ್ಲ ಬೆಳೀತಕ್ಕಂಥದ್ದು. ಅಂದರೆ ನಮ್ಮಲ್ಲಿ ಹಲವಾರು ಜಾತಿ ಗಿಡಗಳಿದೆ ಸರ್. ಎಲ್ಲ ನಿಮಗೆ ಒಂದೊಂದೇ ತೋರಿಸ್ತೀನಿ ನೋಡಿ ಸರ್. ಇದು ಮೊದಲನೇದಾಗಿ ಇದು ಮೆಣಸು ಸರ್, ಪೆಪ್ಪರ್. ಇದರಲ್ಲಿ ಪಣಿಯೂರು 1 ಅಂತ ಹೇಳ್ತಾರೆ. ನಮ್ಮಲ್ಲಿ 3 ವೆರೈಟಿ ಇದೆ. ಇದೀಗ ಸಾಮಾನ್ಯ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕಡೆನೂ ಬೆಳೀತಾರೆ ಸರ್. ಈಗ ನಾವು ಕೊಟ್ಟಿದ್ದು ಬೆಳೆದಿದ್ದಾರೆ, ತುಂಬ ರಿಸಲ್ಟು ಬಂದಿದೆ. ಹಾಗಾಗಿ ನೋಡಿ, ಅಲ್ಲಿ ಇನ್ನು ಮುಂದ್ಗಡೆ ಹೋಯ್ತು ಅಂತಂದರೆ ಅದೊಂದು ಫುಲ್ಲು ಕಂಪ್ಲೀಟ್ ಎಲ್ಲ ಕಾಳು ಮೆಣಸಿನ ನರ್ಸರಿನೇ. ಬನ್ನಿ ಸರ್, ತೋರಿಸ್ತೀನಿ ಮುಂದೆ. ಇಲ್ಲಿ ಬನ್ನಿ ಸರ್, ನೋಡಿ ಇದು ಎಲ್ಲ ಕಂಪ್ಲೀಟ್ ಇದು ಮೆಣಸಿನ ನರ್ಸರಿ, ಇದು ಕಾಳು ಮೆಣಸಿನ ನರ್ಸರಿ. ಹಾಗೆಯೇ ಮುಂದಕ್ಕೆ ಬನ್ನಿ ಸರ್. ಅದು ಅಂತಂದರೆ ಇದನ್ನು ನಾವು ಕ್ಲೀನಾಗಿ ಚಿಗುರು ಹೊಡೆದ್ಬಿಟ್ಟು ಎಲೆ ಬರಲಿಕ್ಕೋಸ್ಕರ ಈ ಥರ ಪ್ಲಾಸ್ಟಿಕ್ ಮುಚ್ತೀವಿ. ಅಲ್ಲಿ ಮುಂದೆ ಒಂದು ಪ್ಲಾಸ್ಟಿಕ್ ಓಪನ್ ಮಾಡಿ ತೋರಿಸ್ತೀನಿ ಯಾವ ಹಂತದಲ್ಲಿ ಈಗ ಬೆಳೀತಾ ಇದೆ ಅಂತಕ್ಕಂಥದ್ದು. ಬನ್ನಿ ಸರ್. ಸರ್, ಇವಾಗ ನೋಡ್ಬೋದು ನೀವು, ಇಲ್ಲಿ ಇನ್ನು ಒಂದು ಓಪನ್ ಮಾಡ್ತಾ ಇದ್ದೀನಿ ನೋಡಿ ಸರ್. ಇದು ನೋಡಿ, ಈ ಥರ ಇದನ್ನು ನಾವು ಎಲ್ಲ ಕಂಪ್ಲೀಟೆಲ್ಲ ಗ್ರೋವರ್ ಬ್ಯಾಗಿಗೆಲ್ಲ ನಟ್ಟಾದ ಮೇಲೆ ಪ್ಲಾಸ್ಟಿಕ್ ಕವರ್ ಮಾಡ್ತೀವಿ. ಯಾಕೆಂತಂದರೆ ಅದು ಹೀಟಲ್ಲಿ ಮೊಳಕೆ ಬರಬೇಕು. ಚೆನ್ನಾಗಿ ಇಲ್ಲ ಹಾಗೆ ಇದ್ದರೂ ಬರ್ತದೆ, ಬಟ್ಟು ನಮಗೆ ಇದಾದರೆ 100ಕ್ಕೆ 99% ಕ್ಲೀನಾಗಿ ಚಿಗುರು ಹೊಡೆದ್ಬಿಟ್ಟು ಬೇಗ ಬೆಳವಣಿಗೆ ಬರ್ತದೆ. 3 ವೆರೈಟಿ ಇದೆ ಸರ್ ಪಣಿಯೂರಲ್ಲಿ. ಪಣಿಯೂರು 1 ಇದೆ ಮತ್ತು 3 ಇದೆ, 5 ಇದೆ. 3 ವೆರೈಟಿನ ನಾವು ವರ್ಷ ಮಾಡ್ತಾಯಿದ್ದೀವಿ. ಹಾಗೆ ಸರ್, ಈ ಕಡೆ ಬಂದರೆ ನೀವು ನೋಡಿ ಸರ್, ಇದು ಬಟರ್ ಫ್ರೂಟ್ ಅವಕಾಡೋ ಅಂತ ಹೇಳ್ತಾರೆ. ಇದಕ್ಕೆಲ್ಲ ಭಾಳ ಮಾರ್ಕೆಟ್ ಇದೆ ಸರ್. ಈಗ ಇದಕ್ಕೇನು ಅಂತ ಬೆಳೆಯೋದೇನು ಕಷ್ಟ ಏನಲ್ಲ. ಅಂತಂದರೆ ಒಂದು ಸಲ ಪ್ಲ್ಯಾಂಟ್ ಮಾಡಿದರೆ ನಿಮ್ಮ ಹಲಸಿನ ಮರ ಥರ ಬೆಳೀತಾ ಬರ್ತದೆ. ಒಳ್ಳೆ ರೇಟು ಇದೆ ಸರ್. ಕಿಲೋ 200-250 ರೂಪಾಯಿ ಎಲ್ಲ ಹೋಗ್ತದೆ. ಇದು ಒಂದು ಮರ ಹೆಚ್ಚು ಕಡಿಮೆ ಅಂತಂದರೆ 2-3 ಕ್ವಿಂಟಲೆಲ್ಲ ಬಿಡ್ತದೆ ಒಂದು 5-6 ವರ್ಷ ಕಳೆದ್ಮೇಲೆ. ಸ್ಟಾರ್ಟಿಂಗಲ್ಲೆಲ್ಲ 5-6 ವರ್ಷ ಕಳೀತು ಅಂತಂದರೆ ಎವರೇಜ್ ಒಂದು 2-3 ಕ್ವಿಂಟಲ್ ಅಂತೂ ಗ್ಯಾರಂಟಿ. ಇದು ಸರ್ ವೆರೈಟಿ ಕೂರ್ಗ್ ಎಕ್ಸೆಲ್ ಅಂತ ಹೇಳ್ತಾರೆ ಸರ್ ಇದು. ಮತ್ತು ನಮ್ಮಲ್ಲಿ ಮುರಾಸಿಗೆ ಇದೆ, ಶೇರ್ಪ ಇದೆ, ಶಾರ್ವಿಲ್ ಅಂತ ಹೇಳ್ಬಿಟ್ಟಿದೆ. ಈಗ 2-3 ವೆರೈಟಿ ಇದೆ. ಆ ಕಡೆನೂ 2 ವೆರೈಟಿ ಇದೆ ಸರ್. ಇದು ನೋಡಿ, ಈಗ ಇದು ಚಕ್ಕೆ ಗಿಡ ಸರ್. ಇಂಗ್ಲೀಷ್ನಲ್ಲಿ ಸಿನಿಮೋನ್ ಅಂತಾರೆ. ಚಕ್ಕೆ ಗಿಡ ಸಾಮಾನ್ಯ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಇದು ತಳಿ ಸರ್, ಶ್ರೀಲಂಕಾ ತಳಿ. ಇದು ಭಾಳಷ್ಟು ಸ್ಮೆಲ್ ಇರ್ತದೆ. ಇದು ಟರ್ಕಿ ಬ್ರೌನ್ ಅಂತೇಳಿ ಅಂಜೂರ. ನೀವು ಅಂಜೂರದಲ್ಲಿ ಈ ಒಂದು ಇದು ನೋಡಿರ್ತೀರ, ತುಂಬ ಎಲೆ ಅಗಲಾಗಿರ್ತದೆ ನೋಡಿ. ಬಟ್ ಅದು ತಿನ್ಲಿಕ್ಕೆ ಬರೋಲ್ಲ, ಅದು ಮಾರ್ಕೆಟಿಗೂ ಅದು ಸೂಕ್ತ ಅಲ್ಲ. ಬಟ್ ಇದು ಟರ್ಕಿ ಬ್ರೌನ್ ಅಂತ ಹೇಳಿದರೆ ಇದು 4-5 ತಿಂಗಳಿಗೆಲ್ಲ ನಿಮಗೆ ಫಸಲು ಬರ್ತದೆ ಸರ್. ಇದು ದ್ರಾಕ್ಷಿ ಗೊಂಚಲು ಥರ ಪ್ರತಿ ಕೊಂಬೆನೂ ಬಿಡ್ತದೆ. ಇದು ಟರ್ಕಿ ಬ್ರೌನ್ ಅಂತ ಹೇಳ್ತಾರೆ ಸರ್. ಇದು ನೋಡಿ, ಇದು ಪನ್ನೆರ್ಲೆ ಅಂತ ಹೇಳ್ತಾರೆ ಸರ್. ಇದೊಂದು ಫ್ರೂಟು, ರೋಸ್ ಆಪಲ್ ಅಂತ ಹೇಳ್ತಾರೆ ಇದಕ್ಕೆ ಇಂಗ್ಲೀಷ್ನಲ್ಲಿ. ಇದು ಭಾರಿ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ. ಮತ್ತು ಇದು ಅದರಲ್ಲೇ ಸರ್ ರೆಡ್. ಇದು ಯೆಲ್ಲೋ ಕಲರ್ ಬರ್ತದೆ ಮತ್ತು ಇದು ರೆಡ್ ಕಲರ್ ಬರ್ತದೆ, ಪನ್ನೇರಳೆ.
ಜಾಯ್ಕಾಯಿ ಈಗ ಎಲ್ಲ ಕಡೆ ಎಲ್ಲಿ ಅಡಿಕೆ ತೆಂಗಿದೆಯೋ ಆ ಕಡೆ ಎಲ್ಲ ಬೆಳೀತಾರೆ. ಭಾಳ ಮಾರ್ಕೆಟ್ ಇದೆ ಸರ್. ಇದು ಎಲ್ಲ ಟೈಮಲ್ಲೂ ಇದರ ರೇಟ್ ಕುಗ್ಗುವಾಗಿಲ್ಲ ಅಂತಂದರೆ ರೈತರುಗಳು ಭಾಳ ಇಷ್ಟಪಡ್ತಾರೆ ಸರ್. ಇದು ಜಾಯಿಕಾಯಿ ಗಿಡ, ಇಂಗ್ಲೀಷಲ್ಲಿ ನಟ್ಮಗ್ ಅಂತ ಹೇಳ್ತಾರೆ ಸರ್ ಇದು. ಆಮೇಲೆ ಮುಂದೆ ನೀವು ಬಂದರೆ ಈ ಕಡೆ ಲವಂಗ ಇದೆ, ಬನ್ನಿ. ಇದು ಲವಂಗ ಗಿಡ ಸರ್. ಇದು ಸಾಮಾನ್ಯ ಯಥೇಚ್ಛವಾಗಿ ಸ್ವಲ್ಪ ಬಯಲು ಸೀಮೆಲೆಲ್ಲ ತುಂಬ ಚೆನ್ನಾಗಿ ಬರ್ತದೆ ಲವಂಗ ಸರ್. ಇದು ಬಟರ್ ಫ್ರೂಟ್ ನೋಡಿ, ಇದು ಮುರಾಶಿಗೆ ಅಂತ ಹೇಳ್ಬಿಟ್ಟು ಒಂದು ವೆರೈಟಿ. ಇದು ತುಂಬ ಚೆನ್ನಾಗಿರ್ತದೆ, ಕಾಯಿ ಬಲ್ಬ್ ಟೈಪಲ್ಲಿ ಉದ್ದಾಗಿ ಬರ್ತದೆ ಸರ್. ಸರ್ ಇದು ನೋಡಿ ಆಲ್ ಸ್ಪೈಸಸ್ ಅಂತ ಹೇಳ್ತಾರೆ, ಸರ್ವೇ ಸಾಂಬಾರು ಅಂತೇಳಿ. ಇದು ಎಲ್ಲ ಅಡುಗೆಗಳಿಗೂ ಯೂಸ್ ಮಾಡ್ಬೋದು ಸರ್. ಇದು ಕಾಫಿ, ಟೀ ಮತ್ತು ಪ್ರತಿಯೊಂದು ಮಸಾಲೆ ಪದಾರ್ಥಗಳಿಗೆ ಯೂಸ್ ಮಾಡ್ಬೋದು. ಮತ್ತು ಸರ್ ಈಗ ಕೊಕ್ಕೋ ಇದೆ ನೋಡಿ, ಕೊಕ್ಕೋ ಈಗ ವರ್ಷ ಕೆ ಜಿ 300 ರೂಪಾಯಿ ಇತ್ತು. ಈ ವರ್ಷ 900 ರೂಪಾಯಿ ಬಂದಿದೆ ಕೆ ಜಿಗೆ. ತುಂಬ ಮಾರ್ಕೆಟ್ ಇದೆ. ಬಯಲುಸೀಮೆಲಂತೂ ಅಡಿಕೆ ತೋಟದಲ್ಲಿ ಭಾರಿ ಚೆನ್ನಾಗಿ ಬರುತ್ತೆ ಸರ್. ಇದು ನೋಡಿ ಕೋಕೋ ಅಂತ ಹೇಳ್ತಾರೆ ಇದಕ್ಕೆ. ಇದು 4 ವರ್ಷಕ್ಕೆ ಇಳು ಬರುತ್ತೆ ಸರ್. ಇದು 3 ರಿಂದ 4 ವರ್ಷಕ್ಕೆ ಇಳು ಬರ್ತದೆ ಸರ್. ಇದು ಹಲಸು ನೋಡಿ, ಇದು ಗಂಬ್ಲೆಸ್ ಹಲಸು ಅಂತಂದರೆ ಇದರಲ್ಲಿ ಮೇಣ ಬರೋದಿಲ್ಲ ಸರ್. ಇದು ಸೂರ್ಯನಾಮ್ ಚೆರಿ ಅಂತ ಹೇಳ್ಬಿಟ್ಟು, ಸೂರ್ಯನಾಮ್ ಚೆರಿ ಮಕ್ಕಳಿಗೆಲ್ಲ ಭಾರಿ ಲೈಕ್ ಮಾಡ್ತಾರೆ ಮತ್ತು ಒಳ್ಳೆ ಫ್ರೂಟ್ ಸರ್. ಇದು ಸೂರ್ಯನಾಮ್ ಚೆರಿ ಅಂತ ಹೇಳ್ತಾರೆ ಇದಕ್ಕೆ ಸರ್. ಇದ್ರ ಹೆಸರು ಕಾಚಿಪುಳಿ ಅಂತ ಹೇಳ್ತಾರೆ ಸರ್. ಇದು ಕಾಚಿಪುಳಿ ಅಂತಂದರೆ ಇದು ನಮ್ಮ ಕೊಡಗಿನಲ್ಲಿ ಯಥೇಚ್ಛವಾಗಿ ಯೂಸ್ ಮಾಡ್ತಾರೆ. ನಾನ್ ವೆಜ್ಜು ಮತ್ತು ವೆಜ್ಜಿಗೆಲ್ಲ ಹಾಕ್ತಾರೆ ಸರ್. ಇದು ತುಂಬ ಒಳ್ಳೆ ವೆರೈಟಿ. ಇದ್ರ ಟೇಸ್ಟ್ ಗೊತ್ತಿರೋರು ಬಿಡೋಲ್ಲ, ಅಷ್ಟು ಚೆನ್ನಾಗಿರ್ತದೆ. ಅದು ಹುಳಿನೇ, ಬಟ್ಟು ಸಾಂಬಾರುಗಳಿಗೆ ಸರ್. ಇದು ನೋಡಿ ಈಗ ಏಲಕ್ಕಿ ಸರ್. ಏಲಕ್ಕಿನಲ್ಲಿ 3 ವಿಧ ಇದೆ ಈಗ ನಮ್ಮಲ್ಲಿ ಅಂತಂದರೆ. ಒಂದು ನೆಲ್ಯಾಣಿ ಗ್ರೀನ್ ಗೋಲ್ಡ್ ಇದೆ ಸರ್, ಒಂದು ಮಲಬಾರ್ SKP ಮಲಬಾರ್ ಗೋಲ್ಡ್ ಇದೆ, ಇನ್ನೊಂದು ಮೂಡಿಗೆರೆ 1 ಅಂತಕ್ಕಂಥ ಇದೆ ಸರ್. ಇದೀಗ ಇದಿದೆಯಲ್ಲ, ಇದು ನೆಲ್ಯಾಣಿ ಗ್ರೀನ್ ಗೋಲ್ಡ್ ಸರ್. ಇವೆಲ್ಲ ಏನು ಅಂತಂದರೆ ಸ್ವಲ್ಪ ನೆರಳು ಕಮ್ಮಿ ಇರೋ ಕಡೆ ಬಯಲುಸೀಮೆಲೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸರ್. ಇದು ನೆಲ್ಯಾಣಿ ಗ್ರೀನ್ ಗೋಲ್ಡ್ ಆಯಿತಾ. ನೋಡಿ ಇಲ್ಲಿರೋದು 1 2 3 4 ಬಿಟ್ಟು ಕಂಪ್ಲೀಟ್ ಅದು ನೆಲ್ಯಾಣಿ ಗ್ರೀನ್ ಗೋಲ್ಡ್. ಹೆಚ್ಚು ಕಮ್ಮಿ ಒಂದು 10,000 ಇದೆ ನಮ್ಮಲ್ಲಿ. ಇನ್ನು ಆ ಕಡೆ ಹೋಯ್ತು ಅಂತಂದರೆ SKP ಮಲಬಾರ್ ಗೋಲ್ಡ್ ಸರ್. ಅದು SKP ಮಲಬಾರ್ ಗೋಲ್ಡ್ ಅಂತ ಹೇಳ್ತಾರೆ ಇದಕ್ಕೆ. ಇದೆಲ್ಲ ಸರ್ ನಮ್ಮಲ್ಲಿ ಮಲಬಾರ್ ಅಂತಂದರೆ ಸ್ವಲ್ಪ ಇದು ಏನಂತಾರೆ ಅಂತಂದರೆ ಮಲ್ಸೀಮೆ, ಸ್ವಲ್ಪ ಮರಗಳು ಗುಡ್ಡ ಪ್ರದೇಶಗಳಿಗೆ ಹಾಕ್ತಕ್ಕಂಥದ್ದು SKP ಮಲಬಾರ್ ಗೋಲ್ಡ್. ಕಾಫಿ ನಮ್ಮ ಕೊಡಗಲ್ಲಿ ಭಾಳ ಕಾಫಿ ಬೆಳಿಲಿಕ್ಕೆ, ಕಾಫಿ ಕುಡಿಲಿಕ್ಕೂ ಕಾಫಿ ಪ್ರಿಯರು ಮತ್ತು ಬೆಳವಣಿಗೆಲೂ ಅಷ್ಟೇ. ಕಾಫಿ ಪ್ಲಾಂಟರ್ಸ್ಗಳೆಲ್ಲ ಭಾಳ ಜಾಸ್ತಿ. ಈಗ ಮೊದಲು ನಮ್ಮ ಕೊಡಗು ಚಿಕ್ಕಮಂಗ್ಳೂರು ಏರಿಯಾದಲ್ಲಿ ಬೆಳೀತಾಯಿದ್ರು. ಈಗ ಸರ್ ಬಯಲುಸೀಮೆ ಕಡೆನೂ ತುಂಬ ಬೆಳೀತಾ ಇದ್ದಾರೆ ಅಂತಂದರೆ. ಅದಕ್ಕೆ ಈ ಕೆಲವೊಂದು ಕಾಫಿ ಬೋರ್ಡಿಂದ ರೆಕಮೆಂಡ್ ಮಾಡಿಬಿಟ್ಟು ಏನು ಮಾಡಿದ್ದಾರೆ ಅಂತಂದರೆ ಒಂದು ಹೊಸ ತಳಿ ಬಿಡುಗಡೆ ಮಾಡಿದ್ದಾರೆ. ಇದಾಯ್ತು ಸರ್ ಹೆಚ್ಚು ಕಮ್ಮಿ 15-16 ವರ್ಷ ಆಯಿತು. ಬಟ್ ಇದು ಚಂದ್ರಗಿರಿ ಅಂತ ಹೇಳ್ಬಿಟ್ಟು ಬಯಲುಸೀಮೆ ಕಡೆ ಹೆಚ್ಚಿನ ಬೆಂಗಳೂರು ಏರಿಯಾದಲ್ಲೂ ಸಮೇತ ಬೆಳಿಬೋದು ಅಂತಂದರೆ. ಈ ಅಡಿಕೆ ತೋಟ ಈ ಥರ ಎಲ್ಲ ಇತ್ತು ಅಂತಂದರೆ ಅದರಲ್ಲಿ ಭಾರಿ ಚೆನ್ನಾಗಿ ಬರುತ್ತೆ ಸರ್. ಇದು ಚಂದ್ರಗಿರಿ ತಳಿ ಅಂತೇಳಿ. ಈಗ ನಾವು ನಮ್ಮಲ್ಲಿ ಇದು ಅರಬಿಕಾ ತಳಿಲಿ ಬರ್ತದೆ. ಇದು ಅರಬಿಕಾ ಜಾತಿನಲ್ಲಿ ಬರ್ತದೆ ಚಂದ್ರಗಿರಿ ಅಂತೇಳಿ. ಇದರಲ್ಲಿ ಸುಮಾರು ವೆರೈಟಿ ಇದೆ ಸರ್. 6, 9, 795 ಹೇಮಾವತಿ, ರೋಯರು ಅಂತೇಳಿ. ಬಟ್ ಅದು ನಮಗೆ ಮಲ್ಸೀಮೆಗೆ ಸೂಕ್ತ. ಬಟ್ ಈ ಚಂದ್ರಗಿರಿ ಏನಿದೆ ನಮ್ಮಲ್ಲಿಗೂ ಸೂಕ್ತ, ಬಯಲುಸೀಮೆಗೂ ಸೂಕ್ತ ಇದು. ಹಾಗಾಗಿ ನಾವು ಜಾಸ್ತಿ ಇದನ್ನೇ ಮಾಡ್ತೀವಿ. ಮತ್ತು ಇದರಲ್ಲಿ ರೋಬಸ್ಟನೂ ಇದೆ ಸರ್. 2 ವರ್ಷಕ್ಕೆ ಇಳು ಬರುತ್ತೆ. ಬಟ್ 2ನೇ ವರ್ಷದಲ್ಲಿ ಏನು ಮಾಡುತ್ತಾರೆ ಅಂತಂದರೆ ನಾವು ಅದನ್ನು ಗಿಡ ಸ್ವಲ್ಪ ಚೆನ್ನಾಗಿ ಬರಲಿ ಅನ್ನೋ ಉದ್ದೇಶದಲ್ಲಿ ಆ ಹೂಗಳನ್ನೆಲ್ಲ ಡ್ರಾಪ್ ಮಾಡ್ತೀವಿ. ಡ್ರಾಪ್ ಮಾಡಿಬಿಟ್ಟು 3ನೇ ವರ್ಷಕ್ಕೆ ಇಳು ಬಿಡ್ತೀವಿ. ಚೆನ್ನಾಗಿ ಫಸಲು ಬರುತ್ತೆ ಸರ್. ಇದು ಚಂದ್ರಗಿರಿ ಅಂತ ಹೇಳ್ಬಿಟ್ಟು. ಶೇಡ್ ಇಡ್ದಲೆ ಅಂತಂದರೆ ಇಡಬಾರ್ದು. ಅಂದರೆ ಮ್ಯಾಕ್ಸಿಮಮ್ ಒಂದು 30% ಆದರೆ ಶೇಡ್ ಬೇಕು. ಬರೀ ಓಪನ್ ಬಿಸಿಲಲ್ಲಿ ನಡ್ಲಿಕ್ಕೆ ಬರೋಲ್ಲ. ಬಯಲುಸೀಮೆ ಅಂತಂದರೆ ಈಗ ನಿಮ್ಮಲ್ಲಿ ಅಡಿಕೆ ತೋಟ, ತೆಂಗಿನ ತೋಟ, ಇನ್ನಿತರ ಫ್ರೂಟ್ಸ್ಗಳಿರ್ತಕ್ಕಂತಹ ತೋಟಗಳಿಗೆಲ್ಲ ಪ್ಲ್ಯಾಂಟ್ ಮಾಡೋದು. ಓಪನ್ ಜಾಗದಲ್ಲಿ ಕಾಫಿ ಮಾಡ್ಲಿಕ್ಕೆ ಬರೋದಿಲ್ಲ. ತಿಪ್ಟೋ ಟಾಲು ಅಂತ ಹೇಳ್ತಾನೆ. ಇದು ತೆಂಗಿನಕಾಯಿ ಮತ್ತು ಎಳ್ನೀರು, ಕೊಬ್ಬರಿ 3ಕ್ಕೂ ಸೂಕ್ತ. ತುಂಬ ಒಳ್ಳೆ ತಳಿ ಸರ್ ಇದು. ಇದು ನಿಮಗೆ ಅಂತಂದರೆ ಈ ಗ್ರೋವರ್ ಬ್ಯಾಗ್ ಏನಿದೆ, ಈ ಥರ ಪ್ಲಾಸ್ಟಿಕ್ ಗ್ರೋವರ್ ಬ್ಯಾಗಲ್ಲೂ ನಮ್ಮಲ್ಲಿ ಸಿಗುತ್ತೆ. ಮತ್ತು ಒಟ್ಲು ಗಿಡನೂ ಸಿಗುತ್ತೆ. ಒಟ್ಲು ಗಿಡ ಆದರೆ ರೇಟ್ ಕಮ್ಮಿ ಆಗ್ತದೆ. ಇದು ಖರ್ಚು ಬರ್ತದೆ ಸ್ವಲ್ಪ ರೇಟ್. ಅದಕ್ಕಿಂತ ಒಂದು 50 ರೂಪಾಯಿ ಜಾಸ್ತಿ ಇರ್ತದೆ ಸರ್. ಏನು 1 ವರ್ಷದ ಇಲ್ಲ 8-9 ತಿಂಗಳು? ಇದು ಸರ್ ಇದು ಹೆಚ್ಚು ಕಮ್ಮಿ 16 ತಿಂಗಳಿದೆ ಸರ್. ಇದು 16 ತಿಂಗಳು. ಹೌದು. ಗಿಡ ಭಾರಿ ಚೆನ್ನಾಗಿದೆ ನೋಡಿ. ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ. ತುಂಬ ಒಳ್ಳೆ ತಳಿ. ನಮ್ಮಲ್ಲಿ ಒಂದು 3-3.5 ಸಾವಿರ ಮೇಲೆ ಇದೆ ಈಗ. ನೋಡಿ ಇವೆಲ್ಲವೂ ಸಹ ಗ್ರೋವರ್ ಬ್ಯಾಗಲ್ಲಿದೆ ನೋಡಿ ಸರ್. ಕೆಲವು ರೈತರು ಗ್ರೋವರ್ ಬ್ಯಾಗೇ ಬೇಕು ಅಂತ ಹೇಳ್ತಾರೆ, ಕೆಲವರು ಒಟ್ಲು ಗಿಡ ಸಾಕು ಅಂತ ಹೇಳ್ತಾರೆ. ಹಾಗಾಗಿ 2-3 ಥರ ನೋಡಿ. ಹಾಕ್ದಾಗ ರಿಸಲ್ಟ್ ಯಾವ್ದು ಚೆನ್ನಾಗಿ ಬರುತ್ತೆ? ಗ್ರೋವರ್ ಬ್ಯಾಗ್ ಅಂತಂದರೆ ಇದು ಆ್ಯಕ್ಚುಲಿ ಸರ್ ಗ್ರೋವರ್ ಬ್ಯಾಗು ಎಲ್ಲ ಬೇರು ಕೊಟ್ಕೊಂಡಿರ್ತದಲ್ವಾ, ಆ ಮಣ್ಣಲ್ಲಿ ಇರ್ತದೆ. ಅದನ್ನು ಹಾಕಿದ ತಕ್ಷಣವೇ ಅದಕ್ಕೊಂದು ಏನಪ್ಪ ಬೆಳವಣಿಗೆಗೆ ಒಂದು ಆಯಾಸ ಬರಲ್ಲ. ಹೇಳಿದ ಅರ್ಥ ಆಯ್ತಾ? ಬಟ್ ನಾವು ಒಟ್ಲು ಗಿಡ ಕಿತ್ತಾಗ ಬೇರೆಲ್ಲ ಕಟ್ಟಾಯ್ತದೆ, ಏನು ಸಮಸ್ಯೆ ಬರೋಲ್ಲ. ಹಿಂದೆ ಈಗಲೂ ಒಟ್ಲು ಗಿಡ ಹಾಕ್ತಾರೆ.
ಬಟ್ ಆ ಒಟ್ಲೆ ಗಿಡ ಸ್ವಲ್ಪ ಬೇರು ಕೊಡುವಾಗ ಒಂದು 2 ತಿಂಗಳು ಲೇಟ್ ಆಗ್ತದೆ ಅಷ್ಟೇ ಹಾಗೆ. ಬಟ್ ಇದು ಇದ್ದ ಸ್ಥಿತಿನಲ್ಲೇ ನೀವು ಅಲ್ಲಿ ಬೆಳ್ಕೊಂಬಿಡ್ತದೆ. ಅದೊಂದು ಸ್ವಲ್ಪ 1 ತಿಂಗಳು 2 ತಿಂಗಳಲ್ಲಿ ಬೇರು ಸ್ವಲ್ಪ ಹೊರಗಡೆ ಬರೋದು ಲೇಟ್ ಆಗ್ತದೆ ಅಷ್ಟೇ ಸರ್. ಇದು ನೀವು ಇಲ್ಲಿ ಬಂತು ಅಂತಂದರೆ ನಾನು ಹೇಳಿದ್ನಲ್ಲ ಸರ್, ರೋಬಸ್ಟ. ಈಗ ಕಾಫಿ ನಮ್ಮಲ್ಲಿ 3 ತಳಿ ಯಥೇಚ್ಛವಾಗಿ ಜಾಸ್ತಿ, ಯಾಕೆಂದರೆ ಇವು ಬಯಲುಸೀಮೆಯಲ್ಲೂ ಓಡ್ತಾ ಇದೆ ಸರ್. ಇದು ಕನ್ಸನ್ಸಿ ರೋಬಸ್ಟ ಅಂತ ಹೇಳ್ತೀವಿ ಸರ್ ನಾವು. C/R ಅಂತಂದರೆ ಕನ್ಸನ್ಸಿ ರೋಬಸ್ಟ. ಇದು 10 ಅಡಿಗೆ ಒಂದು ಗಿಡ ಕೂರಿಸ್ತೀವಿ. ಚಂದ್ರಗಿರಿ ಅರೇಬಿಕಾ 5 ಅಡಿಗೆ ಒಂದು ಗಿಡ, 10 ಅಡಿಗೆ ಕೂರಿಸ್ಬೋದು, 9 ಅಡಿಗೂ ಕೂರಿಸ್ಬೋದು ಸರ್. ಇದು ಬಂಪರ್ ಈಲ್ಡು ಅಂತಂದರೆ ಈ ವರ್ಷ ರೋಬಸ್ಟ ಮತ್ತು ಅರೇಬಿಕಾ ಎರಡಕ್ಕೂ ಈಕ್ವಲ್ ರೇಟ್ ಬಂದಿದೆ. ಇಲ್ಲಾಂದರೆ ರೋಬಸ್ಟ ಸ್ವಲ್ಪ ಮೇಂಟೆನೆನ್ಸ್ ಕಮ್ಮಿ, ಸ್ವಲ್ಪ ರೇಟ್ ಡೌನ್ ಇರ್ತದೆ. ಮೇಂಟೆನೆನ್ಸ್ ಕಮ್ಮಿ, ಅದು ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ, ರೇಟ್ ಜಾಸ್ತಿ. ಬಟ್ ಈ ವರ್ಷ ಎರಡಕ್ಕೂ ಒಂದೇ ರೇಟ್ ಆಗಿದೆ ಆಯಿತಾ. ಇನ್ನು ಇದೇ ರೋಬಸ್ಟ ನೀವು ಮುಂದೆ ಬಂತು ಅಂತಂದರೆ ಡ್ವಾರ್ಫ್ ರೋಬಸ್ಟ್ ಅಂತೇಳಿ ಇದರಲ್ಲಿ ಒಂದು ಕುಬ್ಜ ತಳಿನ ಮಾಡಿದ್ದಾರೆ ಈಗ ಶಾರ್ಟಾಗಿ. ಅದು 7 ಅಡಿಗೆ ಹಾಕ್ತಕ್ಕಂಥದ್ದು. ನೀವು ಅಲ್ಲಿ ಬನ್ನಿ ಸರ್, ಮುಂದೆ ನಾನು ತೋರಿಸ್ತೀನಿ ಬನ್ನಿ. ನೋಡಿ ಇವೆಲ್ಲವೂ ಏನಿದೆ ಕಂಪ್ಲೀಟು ಕನ್ಸನ್ಸಿ ರೋಬಸ್ಟ ಅಂತ ಹೇಳ್ತಾರೆ, C/R. ಕನ್ಸನ್ಸಿ ರೋಬಸ್ಟ. ಕನ್ಸನ್ಸಿ ರೋಬಸ್ಟ್ ಅಂತಂದರೆ ಅದೊಂದು ಚಂದ್ರಗಿರಿ ಮತ್ತು ರೋಬಸ್ಟನ್ನು ಕಸಿ ಮಾಡಿಬಿಟ್ಟು ಮಾಡಿರ್ತಕ್ಕಂತಹ ಒಂದು ತಳಿ. ಪ್ರೂನ್ ಮಾಡಿ ಇಟ್ಕೋಬೇಕಾ? ಏನು ಹೇಳಿ? ಈ ಗಿಡನ ಕಟ್ ಮಾಡಿ ಇಟ್ಕೋಬೇಕಾ? ಹೇಗೆ? ಒಂದು ಶೇಪ್ ಕೊಟ್ಟು. ಶೇಪ್ ಅಂತಂದ್ರೆ ಹೌದು. ಅಂತಂದರೆ ಇದು ಬೆಳವಣಿಗೆ ಬರ್ತಾ ಅದರಲ್ಲಿ ಏನಾಗುತ್ತೆ ಅಂತಂದರೆ ಕೆಲವೊಂದು ವೇಸ್ಟ್ ರೆಕ್ಕೆಗಳೆಲ್ಲ ಬರ್ತದೆ. ಅಂತಂದರೆ ಈಗ ಅಡ್ಡ ರೆಕ್ಕೆ ಹೋಗೋದೆಲ್ಲ ಅದು ನಮಗೆ ಸೂಕ್ತವಾಗಿದ್ದೆ, ಅದರಲ್ಲೇ ಫಸಲು ಬರ್ತಕ್ಕಂಥದ್ದು. ಮತ್ತು ಈ ಕಾಂಡದಿಂದ ಹಿಂಗೆ ನೇರ ಬರ್ತದೆ ನೋಡಿ, ಅದೇನಾಗುತ್ತೆ ಈಗ ನೇರ ಬರ್ತಕ್ಕಂಥದ್ದನ್ನು ತೆಗಿಬೇಕು, ಅದು ವೇಸ್ಟು. ಇಲ್ಲ ಅಂತಂದರೆ ನೀವು ಆ ಗಿಡದ ಪೌಷ್ಟಿಕಾಂಶ ಅಷ್ಟು ಅದು ತಿಂದ್ಕೊಂಡ್ಬಿಡ್ತದೆ. ಎಲ್ಲ ವೆರೈಟಿ ಕಾಫಿಗೂ ಹಿಂಗೆ ಮಾಡಬೇಕು? ಹೌದು. ಅಡ್ಡಕ್ಕೆ ಬಿಡಬೇಕು, ಮೇಲೆ ಹೋಗೋದನ್ನ ಕಟ್ ಮಾಡಬೇಕು? ಹೌದು ಸರ್, ಎಸ್. ಓಕೆ ಸರ್, ನೀವು ಈ ಕಡೆ ಬಂತು ಅಂತಂದರೆ ಇದು ರೋಬಸ್ಟದಲ್ಲೇ ಡ್ವಾರ್ಫ್ ರೋಬಸ್ಟ್ ಅಂತೇಳಿ. ಡ್ವಾರ್ಫ್ ರೋಬಸ್ಟ್ ಅಂತಂದರೆ ಕುಬ್ಜ ತಳಿಗಳು. ಇದು ಬಂಪರ್ ಈಲ್ಡ್ ಸರ್. ಓಕೆ. ಅಡಿಕೆ ಮತ್ತು ತೆಂಗಿನ ತೋಟ ಹಾಕ್ತು ಅಂತಂದರೆ ಬಂಪರ್ ಈಲ್ಡು. ಸ್ವಲ್ಪ ನೀರಾವರಿ ಕೊಡ್ತಕ್ಕಂಥ ಫೆಸಿಲಿಟಿ ಇದ್ದರೆ ಬ್ಯಾಕಿಂಗು ಮತ್ತು ಬ್ಲಾಸಮ್, ಫಸ್ಟು ಬ್ಲಾಸಮ್ ಮತ್ತು ಬ್ಯಾಕಿಂಗ್. ಬ್ಲಾಸಮ್ ಅಂತಂದರೆ ಹೂವು ಅರಳಿಸೋದು ನೀರಿನ ಮುಖಾಂತರನೇ, ಮೈಕ್ರೋ ಜೆಟ್ಗಳು ಅಳಿಸಿ. ಸೆಕೆಂಡ್ ಟೈಮು ನೀವು ಸೆಟ್ ಮಾಡೋದು ನೀರು ಅಂತಂದರೆ ನೀವು ಹೇಳಿದಷ್ಟು ಕಾಫಿನ ಇದರಲ್ಲಿ ಕುಯ್ಬೋದು. ರೋಬಸ್ಟ ಒಂದು ನಮ್ಮ ಕೊಡಗಾದ್ರೂ ಸರಿ, ನಿಮ್ಮಲ್ಲಾದರೂ ಸರಿ, ರೋಬಸ್ಟ ಗಿಡಕ್ಕೆ ಸ್ಪ್ರಿಂಕ್ಲರ್ ಅಳವಡಿಸಿದರೆ ನಿಮಗೆ ಬೇಕಾದ ಕಾಫಿ ನೀವೇನು ತಿಳಿತೀರೋ ಆ ಕಾಫಿನ ಕುಯ್ಕೊಳ್ಬೋದು. ಮಳೆ ಆಧಾರಿತ ಅದರಲ್ಲೂ ಕಾಫಿ ಬರ್ತದೆ, ಬಟ್ ನಾವು ನೆನ್ಕಂಡಸ್ ಬರಲ್ಲ. ಓಕೆ. ಮಳೆ ಆಧಾರಿತ ಅಂದರೆ ಅದು ಬಂದಾಗ ನಾವು ತಗೋಬೇಕು. ಹೌದು. ಈಗ ನಾವು ಸ್ಪ್ರಿಂಕ್ಲರಲ್ಲಿ ಕೃತಕವಾಗಿ ನೀರು ಬಿಡ್ತೀವಿ ಅಂದರೆ ಯಾವಾಗ ಬೇಕಾದ್ರೂ ಹೂವು ಬರ್ಬೋದು ಅದು? ಅಲ್ಲ, ಹಂಗೆ ಬಿಡ್ಲಿಕ್ಕಿಲ್ಲ. ಅಂತಂದರೆ ಆ್ಯಕ್ಚುಲಿ ಅದಕ್ಕೆಲ್ಲ ಟೈಮ್ಸ್ ಒಂದೇ. ಬಟ್ ಈಗ ಮಾರ್ಚ್ ತಿಂಗಳೇ ಆಲ್ರೆಡಿ ಮಳೆ, ಈಗ ಮಾರ್ಚಲ್ಲಿ ಅಂತೇಳಿ ನೋಡಿ, ವರ್ಷ ಮಾರ್ಚ್ ಲಾಸ್ಟಿಗೆ ಬರೋದು. ನಮ್ಮ ಕೊಡಗಲ್ಲೇ ಈ ವರ್ಷ ಮೇ 19ಕ್ಕೆ ಬಂದಿದೆ. ಅವಾಗ ಏನಾಗುತ್ತೆ, ಸ್ವಲ್ಪ ಆಗಿರ್ತಕ್ಕಂಥ ಕಾಫಿ ಬರೋದು ಲೇಟ್ ಆಗ್ತದೆ, ನೀವು ತಿಳಿದಷ್ಟು ಫಸಲು ಬರಲ್ಲ. ಈಗ ಮಳೆ ಆಧಾರಿತ ನೀವು ಮಾಡಿಕೊಂಡ್ರೆ ಮಳೆ ಬಂದಾಗ ಹೂವು ಆಗ್ತದೆ ಅಂದ್ಕೊಳ್ಳಿ. ಹೂವು ಆಗ್ಬಿಟ್ಟು ನೀವು 15 ದಿವಸಕ್ಕೆ ಬ್ಯಾಕಿಂಗ್ ಕೊಡಬೇಕು. ಆ ಹೂವುಗಳೆಲ್ಲ ಒಂದು ಬ್ರೌನ್ ಕಲರಿಗೆ ಡ್ರೈ ಆಗಿಬಿಟ್ಟು ಬ್ರೌನ್ ಕಲರ್ ಬರೋದ್ರ ಒಳಗಡೆ ನೀವು ಇನ್ನೊಂದು ಸ್ಪ್ರಿಂಕ್ಲರ್ ಕೊಟ್ಟಾಗ ಹೂವು ಸೆಟ್ ಆಗ್ತದೆ. ನೀವು ನೀರು ಕೊಡಲಿಲ್ಲ ಅಂತಂದಾಗ ಈ ಮಳೆನೇ ಕಾಯ್ಕೊಂಡು ಫಸ್ಟು ಹೂವು ಅರಳ್ಬಿಟ್ಟು 1 ತಿಂಗ್ಳುಗಟ್ಟಲೆ ಆದರೆ ಆಮೇಲೆ ಅವು ಸುಟ್ಟೋಗ್ಬಿಡ್ತದೆ. ಅದಕ್ಕೆ ನೀವೇನು ಮಾಡಬೇಕು, ರೋಬಸ್ಟಿಗೆ ನೀರಾವರಿ ಮಾಡಿಕೊಂಡ್ರೆ ನೀವು ತಿಳಿದಷ್ಟು ಇದರಲ್ಲಿ 50 ಚೀಲ ಕಾಫಿ ತೆಗಿತೀನಿ ಅಂದರೆ 100% 50 ಚೀಲ ತೆಗಿಬೋದು. ಓಕೆ. ಹಾಗೆ ಅಡಿಕೆ ಅಂತಂದರೆ ಸರ್, ಇದು ನಮ್ಮ ರಾಮನಾಥ್ಪುರ ಬೆಲ್ಟ್ ಅಂತೀವಿ. ರಾಮನಾಥ್ಪುರ ಅಂದರೆ ರಾಮನಾಥ್ಪುರ ಕಡೆ ಈಗ ನಿಮಗೆ ಬಸವಪಟ್ಟಣ ಇರ್ಬೋದು, ಕಾಳೆನಳ್ಳಿ ಇರ್ಬೋದು, ಈ ಕಡೆ ನಿಮ್ಮ ಸಾಲಿಗ್ರಾಮ ಇರ್ಬೋದು, ಹೊಳೆನರಸೀಪುರ ಇರ್ಬೋದು, ಚನ್ನರಾಪಟ್ಟಣ, ಇವೆಲ್ಲವೂ ರಾಮನಾಥ್ಪುರ ಬೆಲ್ಟು ಆಯಿತಾ. ಇದು ಆ್ಯಕ್ಚುಲಿ ಹುಲಿಕಲ್ ತಳಿ ಸರ್. ಇದು ತುಂಬ ಒಳ್ಳೆ ನಾಟಿ ತಳಿ. ನಾವೇನು ಮಾಡ್ತೀವಿ ಅಂತಂದರೆ ಸ್ವತಃ ಈಗ ನೋಡಿ, ಇಲ್ಲಿ ನೋಡಿ, ಇದನ್ನೊಂದು ನೋಡ್ಕೊಳ್ಳಿ ಸರ್. ಸ್ವತಃ ಅನ್ನೋದಕ್ಕೆ ಈ ಥರ ಗ್ರೋವರ್ ಬ್ಯಾಗ್ ತುಂಬಿಸ್ಬಿಟ್ಟು ಒಳ್ಳೆ ಅಡಿಕೆಗಳನ್ನು ತಂದು ನಾವೇ ಒಟ್ಲು ಹಾಕಿ ಆ ಸಸಿಗಳನ್ನು ಇದಕ್ಕೆ ನಡೋದು. ಆ ಥರ ಬೆಳೆದಿರ್ತಕ್ಕಂಥ ಗಿಡ ಇದು. 40ರಿಂದ 45 ವರ್ಷದ್ದು ಒಳ್ಳೆ ಜಾತಿ ತೋಟ ನಾವು ಅಕ್ಟೋಬರ್ ತಿಂಗಳಲ್ಲಿ ಇಡೀ ತೋಟ ಹುಡ್ಕೋದೇ ಆಗ್ತದೆ ಸರ್ ನಮಗೆ. ಒಳ್ಳೆ ತಳಿ ಎಲ್ಲಿದೆ ಅಂತಕ್ಕಂಥದ್ದನ್ನು ನೋಡಿ 40ರಿಂದ 45 ವರ್ಷ ಪ್ರಾಯ ಇರತಕ್ಕಂತಹ ಅಡಿಕೆ ತೋಟ ಹೋಗಿ ಅದರಲ್ಲಿ ಒಳ್ಳೆ ಫಸಲಿರ್ತಕ್ಕಂಥದ್ದನ್ನು ನೋಡಿ ನಾವು ಅಡ್ವಾನ್ಸ್ ಕೊಟ್ಟು ಬರ್ತೀವಿ ಅವ್ರಿಗೆ 25-30 ಸಾವಿರ. ತದನಂತರ ನಾವು ಡಿಸೆಂಬರ್ಲಿ ಹೋಗ್ಬಿಟ್ಟು ಕೂಲಿ ಮಾಡಿಸಿ ಬೀಜ ತಂದು ಒಟ್ಲು ಇದು ಬೆಳೆಯೋದು ನೋಡಿ ಸರ್ ಹೇಗಿದೆ. ಹೆಚ್ಚು ಕಡಿಮೆ 25 ಸಾವಿರ ಗಿಡ ಮೇಲೆ ಇದೆ. ಭಾರಿ ಚೆನ್ನಾಗಿದೆ ಸರ್ ಗಿಡ, ಒಳ್ಳೆ ಇಳುವರಿ ಬರ್ತಕ್ಕಂಥದ್ದು, ಭಾಳ ಚೆನ್ನಾಗಿರ್ತಕ್ಕಂಥ ತಳಿ ಸರ್. ಸಮೇತ ನಾವಿಲ್ಲಿ ಮಾರ್ತೀವಿ. ಇದು ಸಿಟ್ರಸ್ ಅಂತ, ಸಿಟ್ರಸ್ ತಳಿ. ಇದರಲ್ಲಿ ನಿಂಬೆ, ಆಮೇಲೆ ಆರೆಂಜು,
ಹೇರಳೆಕಾಯಿ, ದಡ್ಡಳ್ಳಿ ಇವೆಲ್ಲವೂ ನಮ್ಮಲ್ಲಿ ಸಿಗ್ತದೆ. ತುಂಬ ಒಳ್ಳೆ ತಳಿ ಸರ್ ಇದು. ಇದು ಕೂರ್ಗ ಆರೆಂಜ್ ಅಂತ ಹೇಳ್ತಾರೆ, ಕೊಡಗಿನ ಕಿತ್ತಳೆ ನೋಡಿ. ಇದು ಸಿಲ್ವರ್ ಗಿಡ ಅಂತ ಹೇಳ್ತಾರೆ. ಸಿಲ್ವರ್ ಅಂತಂದರೆ ಸರ್ ಇದು ಒಳ್ಳೆ ರೇಟ್ ಇದೆ ಈಗ. ಅಂತಂದರೆ ಸುತ್ತಳತೆ 3.5 ಅಡಿ, ಮರಕ್ಕೆಲ್ಲ 9,000 10 ಸಾವಿರಕ್ಕೆಲ್ಲ ಹೋಗ್ತದೆ. ಮತ್ತು ಮೇಯ್ನಾಗಿ ಏನಪ್ಪ ಅಂತಂದರೆ ಈ ಮರಕ್ಕೆ ಮೆಣಸು ಭಾರಿ ಚೆನ್ನಾಗಿ ಹಿಡಿತದೆ. ನಮ್ಮಲ್ಲಿ ಕೊಡಗಲೆಲ್ಲ ಜಾಸ್ತಿ ಅಂತಂದರೆ ಕಾಫಿ ತೋಟಕ್ಕೆಲ್ಲ ಇದೆ. ಇದನ್ನು ಹಾಕ್ತಂತಂದರೆ ನಿಮಗೆ ಹೆಚ್ಚು ಕಮ್ಮಿ 25 30 ಅಡಿ 35 ಅಡಿವರೆಗೂ ಹೊಂಟೋಗ್ತದೆ. 30-35 ಅಡಿ ಬೀಳು ಹೋಯ್ತು ಅಂತಂದರೆ ಹೆಚ್ಚು ಕಡಿಮೆ 180-200 kg ಮೆಣಸುವರೆಗೂ ಕುಯ್ಬೋದು. ಯಾವುದು ಹಸಿ ಮೆಣಸು ಕಾಳು, ಸಿಲ್ವರ್ ಗಿಡ ಅಂತ ಹೇಳ್ತಾರೆ ನೋಡಿ ಸರ್ ಇದೆಲ್ಲ. ಅದು ಸರ್ ಅಲ್ಲಿ ನೋಡಿ ಕಾಫಿ ಕಾನ್ಸನ್ಸಿ ರೋಬಸ್ಟ್ ಅಂತ ಒಂದು ವೆರೈಟಿ ಇದೆ. ಮತ್ತು ಸರ್ ಇದು ನೋಡಿ ಅಡಿಕೆಗಳೆಲ್ಲ ನೋಡಿ ಈ ಥರ ಇದನ್ನೆಲ್ಲ ನಾವು ಇಲ್ಲಿ ಸ್ವತಃ ಒಳ್ಳೆ ಬೀಜ ತಂದು ನಾವೇ ಒಟ್ಲು ಕೂರಿಸೋದು ಇದು ಅಡಿಕೆ ಗಿಡಗಳು ಸರ್. ಇದು ನೋಡಿ ಇದು ಲಕ್ಷ್ಮಣ ಫಲ ಅಂತ ಹೇಳ್ಬೋದು ಸರ್. ಇದು ಕ್ಯಾನ್ಸರಿಗೆ ರಾಮಬಾಣ. ಇದು ಒಳ್ಳೆ ಮಾರ್ಕೆಟ್ ಇದೆ, ಎಲ್ಲ 500-600 ರೂಪಾಯಿ kg ಇದೆ ಸರ್ ರೇಟ್. ಇದು ತುಂಬ ಜನ ಭಾರಿ ಇಷ್ಟಪಡ್ತಾರೆ ಈ ಹಣ್ಣು. ಅಂತಂದರೆ ಜ್ಯೂಸಿಗೂ ಉಪಯೋಗಿಸ್ಬೋದು, ಡೈರೆಕ್ಟ್ ಹಾಗೇನೂ ತಿನ್ಬೋದು. ಅದೇ ಥರ ಸರ್ ನಮ್ಮಲ್ಲಿ ಹಲವಾರು ಜಾತಿ ಇದೆ. ಸಪೋಟೊ ಸಿಗ್ತದೆ, ಮಾವು ಸಿಗುತ್ತೆ, ಆಮೇಲೆ 2-3 ವೆರೈಟಿ ಫ್ಯಾಷನ್ ಫ್ರೂಟು, ಆಮೇಲೆ ಕಿತ್ತಳೆ ಗಿಡ ಸಿಗ್ತದೆ, ಪಪ್ಪಾಯ ಸಿಗ್ತದೆ ನಮ್ಮಲ್ಲಿ. ಇನ್ನು ಸುಮಾರು ನಿಮಗೆ ಡ್ರ್ಯಾಗನ್ ಫ್ರೂಟ್ಸ್ಗಳೆಲ್ಲ ಸಿಗ್ತದೆ. ನೀವು ಅಲ್ಲಿ ಹೋಗ್ತು ಅಂತಂದರೆ ಲೀಚಿ ಗಿಡ ಇದೆ ನಮ್ಮಲ್ಲಿ, ಸೇಬಿನ ಗಿಡ ಇದೆ, ಬಟರ್ ಫ್ರೂಟ್ಸ್ಗಳೆಲ್ಲ 3-4 ವೆರೈಟಿ ಇದೆ. ತುಂಬ ಹಲವಾರು ಜಾತಿ ಫ್ರೂಟ್ಸ್ಗಳು ನಮ್ಮಲ್ಲಿ ಸಿಗುತ್ತೆ. ಬರೀ ಕಾಫಿ, ಮೆಣಸು, ಅಡಿಕೆ ಮತ್ತು ತೆಂಗು ಇದು ಒಂದೇ ಅಲ್ಲ, ಏಲಕ್ಕಿ. ಈ ಮುಖ್ಯವಾಗಿ ಅಂತಂದರೆ ನಾವು ಕಾಫಿ, ಮೆಣಸು ಮತ್ತು ಏಲಕ್ಕಿ, ಇನ್ನು ಸಿಟ್ರಸ್ ಐಟಮ್ಗಳು ಮತ್ತು ಅಡಿಕೆ, ತೆಂಗೆಲ್ಲ ಅದ್ರ ಜೊತೆ ಫ್ರೂಟ್ಸ್ ಗಿಡಗಳನ್ನು ಸಮೇತ ನಾವು ಒಳ್ಳೆ ವೆರೈಟಿನೇ ಮಾಡ್ಕೊಳ್ತೀವಿ. ಹಾಗೆ ಹಲವಾರು ಜಾತಿ ಫ್ರೂಟ್ ಗಿಡಗಳು ನಮ್ಮಲ್ಲಿ ಸಿಗುತ್ತೆ ಸರ್. ಈಗ ನಾವಂತಂದರೆ ಇಲ್ಲಿ ಸರ್ ಆಲ್ಮೋಸ್ಟ್ ಅಂತಂದರೆ ಒಂದು 90% ನಮ್ಮಲ್ಲಿ ನಾವೇ ಸ್ವತಃ ಒಳ್ಳೆ ಗುಣಮಟ್ಟದ ತಳಿಗಳನ್ನು ಕಲೆಕ್ಟ್ ಮಾಡಿ ನಾವೇ ಇಲ್ಲಿ ಬೆಳೆಸಿ ರೈತರುಗಳಿಗೆ ಒಳ್ಳೆ ತಳಿ ಸಿಗಬೇಕು ಅಂತ ಉದ್ದೇಶದಲ್ಲಿ ಪ್ರತಿಯೊಂದನ್ನು ನಾವಿಲ್ಲಿ ಬೆಳೀತಕ್ಕಂಥದ್ದು. ಇನ್ನು ಕೆಲವೊಂದು ಎಕ್ಸಾಕ್ಟಿವ್ ಫ್ರೂಟ್ಸ್ಗಳಿದೆ, ಕೆಲವೊಂದು ಸೇಬ್ ಇರ್ಬೋದು, ಈ ಥರ ಎಲ್ಲ ಅದಕ್ಕೆಲ್ಲ ಫಾಲಿಸೈಡ್ಸ್ಗಳು ಬೇಕು, ಇಲ್ಲಿ ಮಾಡೋಕ್ಕೆ ಬರೋಲ್ಲ. ಮತ್ತು ಮದರ್ ಪ್ಲ್ಯಾಂಟ್ ಎಲ್ಲ ಒರಿಜಿನಲ್ ಸಿಗಬೇಕು, ಅದನ್ನೆಲ್ಲ ನಾವು ತರಿಸ್ಕೊಳ್ತೀವಿ. ಇನ್ನಿತರ ಸಾಮಾನ್ಯ ಫ್ರೂಟ್ಸ್ಗಳು ಬಾಕಿ ನಾವು ಯಾವ್ಯಾವ ಗಿಡಗಳು ಹೇಳಿದ್ದೀವೋ ಅವು ಎಲ್ಲವನ್ನು ಸ್ವತಃ ಇಲ್ಲಿ ನಾವೇ ಗುಣಮಟ್ಟ ಮೇಯ್ನಾಗಿ ಸರ್ ನಾವು ಗುಣಮಟ್ಟ ಕೊಡ್ತೀವಿ ಅದಕ್ಕೆ. ಯಾಕೆಂತಂದರೆ ರೈತರು ನಾಳೆ ದಿವಸ ಪಾಪ ತಗೊಂಡೋಗ್ಬಿಟ್ಟು ಅಡಿಕೆ ಇರಲಿ, ಕಾಫಿ ಯಾವುದೇ ಅವರಿಗೆ ಅದು ಒಳ್ಳೆ ಪ್ರಯೋಜನಕಾರಿ ಆಗಬೇಕು. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ನಾವು ಗಿಡ ಬೆಳೆಯೋದು ಒಂದೇ ಅಲ್ಲ, ಆ ಪ್ಲ್ಯಾಂಟ್ ಮಾಡೋದು ಎಷ್ಟಡಿ ಯಾವ ಗಿಡ ಪ್ಲ್ಯಾಂಟ್ ಮಾಡಬೇಕು, ಯಾವ ರೀತಿಯಲ್ಲಿ ಮಾಡಬೇಕು, ಅದರ ಲಾಸ್ಟಿಗೆ ಬೆಳವಣಿಗೆ ಹಂತವಾಗಿ ಯಾವ ಥರ ತರಬೇಕು, ಯಾವ ಥರ ಅದಕ್ಕೆ ಇನ್ಸೆಕ್ಟಿಸೈಡ್ ಫಂಗಿಸೈಡ್ಸ್ಗಳು ಕೊಡಬೇಕು ಅದನ್ನು ಹೇಳ್ತೀವಿ. ಹಾರ್ವೆಸ್ಟು, ಪ್ರೋನಿಂಗ್ ಮಾಡೋದು ಪ್ರತಿಯೊಂದು ಮಾಹಿತಿ ಸಮೇತ ನಾವು ರೈತರಿಗೆ ಕೊಡ್ತೀವಿ ಸರ್. ಇದು ಬರೀ ಒಂದು ಬೆಳೆದು ಇದು ಮಾಡೋದು ಸೇಲ್ ಮಾಡೋದು ಒಂದೇ ಅಲ್ಲ, ಆಯಿತಾ. ಎಲ್ಲ ಥರದ ಗಿಡದ ಬಗ್ಗೆ ಅವರಿಗೆ ಮಾಹಿತಿಯನ್ನು ಸಮೇತ ನಾವು ಕೊಡ್ತೇವೆ ಸರ್. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.